ಶುಭ ಮುಂಜಾನೆಯ ಶುಭ ನಮನಗಳು. ಗುರುವಾರದ ಗಣಿತ ವೇದಿಕೆ. ನಾವು 7ನೇ ತರಗತಿಯ ವಿದ್ಯಾರ್ಥಿಗಳು. ನನ್ನ ಹೆಸರು ರಾಯಪ್ಪ ಮೆಲವಂಕಿ. ನನ್ನ ಹೆಸರು ಅಶ್ವಿನಿ ನಾಮದೇವ್ ಕಿಚ್ಡಿ. ನನ್ನ ಹೆಸರು ಯಲ್ಲವ ರಾಮಪ್ಪ ವ್ಯಾಪರ್ಕಿ. ನನ್ನ ಹೆಸರು ದೀಪಾ ಮಾರುತಿ ಸಾನ್ಲಗ್ಮಣ್ಣವರ್. ನನ್ನ ಹೆಸರು ಶ್ವೇತಾ ರಾಮಪ್ಪ ಜೈಕ್ಬಾರ್. ನನ್ನ ಹೆಸರು ನಮ್ರತಾ ನಾರಾಯಣ್ ಬಾಗೋಜಿ. ನನ್ನ ಹೆಸರು ವಿಷ್ಣು ಮಾಂತೇಶ್ ತಪ್ಸಿ. ನಾವೆಲ್ಲರೂ ಇಂದು ಸಂಖ್ಯೆಗಳ ಕುಟುಂಬದ ಬಗ್ಗೆ ಕಿರು ಅಭಿನಯವನ್ನು ವ್ಯಕ್ತಪಡಿಸುತ್ತೇವೆ. ನಾನು ಸ್ವಾಭಾವಿಕ ಸಂಖ್ಯೆ. ನನ್ನ ಸಂಕೇತ n. ನನ್ನನ್ನು ಇಂಗ್ಲಿಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಎಂದು ಕರೆಯುತ್ತಾರೆ. 1ರಿಂದ ಪ್ರಾರಂಭವಾಗುವ ಎಲ್ಲಾ ಸಂಖ್ಯೆಗಳನ್ನು ನಾನು ಒಳಗೊಂಡಿರುತ್ತೇನೆ. ಉದಾಹರಣೆ 1, 2, 3, 4, 5 ಹೀಗೆ ಅನಂತವಾದ ಸಂಖ್ಯೆಗಳನ್ನು ಹೊಂದಿರುತ್ತೇನೆ. ನಾನು ಈ ಕುಟುಂಬದ ಕಿರಿಯ ಸದಸ್ಯರಾಗಿದ್ದೇನೆ. ನಾನು ಪೂರ್ಣ ಸಂಖ್ಯೆ. ನನ್ನ ಸಂಕೇತ W. ಇಂಗ್ಲಿಷ್ನಲ್ಲಿ ನನ್ನನ್ನು ಹೋಲ್ ನಂಬರ್ಸ್ ಎಂದು ಕರೆಯುತ್ತಾರೆ. ನಾನು 0ಯಿಂದ ಪ್ರಾರಂಭವಾಗುವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಹೊಂದಿದ್ದೇನೆ. ಉದಾಹರಣೆ 0, 1, 2, 3 ಹೀಗೆ ಅನಂತವಾದ ಸಂಖ್ಯೆಗಳನ್ನು ಹೊಂದಿದ್ದೇನೆ. ನಾನು ನನ್ನ ತಂಗಿಯಾದ ಸ್ವಾಭಾವಿಕ ಸಂಖ್ಯೆಯನ್ನು ಒಳಗೊಂಡಿದ್ದೇನೆ. ನಾನು ಈ ಕುಟುಂಬದ 2ನೇ ಸದಸ್ಯರಾಗಿದ್ದೇನೆ. ನಾನು ಪೂರ್ಣಾಂಕ ಸಂಖ್ಯೆ. ನನ್ನ ಸಂಕೇತ Z. ನಾನು ಜರ್ಮನ್ ಶಬ್ದವಾದ ಜಹಲಿನ್ ಶಬ್ದದಿಂದ ಬಂದಿದ್ದೇನೆ. ಜಹಲಿನ್ ಎಂದರೆ ಸಂಖ್ಯೆಗಳು ಎಂದರ್ಥ. ನಾನು ಧನ ಮತ್ತು ಋಣ ಚಿಹ್ನೆ ಹೊಂದಿರುವ ಪೂರ್ಣಾಂಕ ಸಂಖ್ಯೆಗಳಿಂದ ಆಗಿದ್ದೇನೆ. ಉದಾಹರಣೆ -3, -2, -1, 0, +1, +2, +3 ಹೀಗೆ ಅನಂತದವರೆಗೂ ಸಂಖ್ಯೆಗಳನ್ನು ಹೊಂದಿದ್ದೇನೆ. ನನ್ನ ಸಹೋದರಿಯಾದ ಪೂರ್ಣ ಸಂಖ್ಯೆಯನ್ನು ನಾನು ಒಳಗೊಂಡಿದ್ದೇನೆ. ನಾನು ಈ ಕುಟುಂಬದ 3ನೇ ಸದಸ್ಯರಾಗಿದ್ದೇನೆ. ನಾನು ಭಾಗಲಬ್ಧ ಸಂಖ್ಯೆ. p/q ರೂಪದಲ್ಲಿ ವ್ಯಕ್ತಪಡಿಸಿದ q/0 = 0 ಆಗಿರುವ ಎಲ್ಲಾ ಪೂರ್ಣಾಂಕಗಳನ್ನು ಹೊಂದಿದ್ದೇನೆ. ನನ್ನ ಸಂಕೇತ q. ಇದನ್ನು ಇಂಗ್ಲಿಷ್ನಲ್ಲಿ ಕ್ವಶಂಟ್ ಎಂದು ಕರೆಯುತ್ತಾರೆ. ಉದಾಹರಣೆ -2/3, 4/-5, 7/2, 0/1 ಹೀಗೆ ಅನಂತ ಸಂಖ್ಯೆಗಳನ್ನು ಹೊಂದಿದ್ದೇನೆ. ನನ್ನ ಸಹೋದರಿಯಾದ ಪೂರ್ಣಾಂಕ ಸಂಖ್ಯೆಗಳನ್ನು ನಾನು ಒಳಗೊಂಡಿದ್ದೇನೆ. ನಾನು ಈ ಕುಟುಂಬದ 4ನೇ ಸದಸ್ಯರಾಗಿದ್ದೇನೆ. ನಾನು ಅಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆಗಳನ್ನು ಭಿನ್ನರಾಶಿ ರೂಪದಲ್ಲಿ p/q ಬರೆಯಲು ಸಾಧ್ಯವಿಲ್ಲವೋ ಮತ್ತು ದಶಮಾಂಶ ರೂಪದಲ್ಲಿ ಬರೆದಾಗ ಅವು ಕೊನೆಗೊಳ್ಳದೆ ಹಾಗೂ ಮರುಕಳಿಸದೆ ಮುಂದುವರಿಯುತ್ತದೆಯೋ ಅಂತ ಸಂಖ್ಯೆಗಳನ್ನು ನಾನು ಹೊಂದಿದ್ದೇನೆ. ನನ್ನ ಸಂಕೇತ r/q, r-q. ಇದನ್ನು ಇಂಗ್ಲಿಷ್ನಲ್ಲಿ ರಿಯಲ್ ಪಾಯಿಂಟ್ ಮೈನಸ್ ಫ್ರಾಕ್ಷನ್ಸ್ ಎನ್ನುವರು. ಉದಾಹರಣೆ √2, 2.1456 -5 ಹೀಗೆ ಅನಂತ ಸಂಖ್ಯೆಗಳನ್ನು ಹೊಂದಿದ್ದೇನೆ. ನಾನು ಈ ಕುಟುಂಬದ 5ನೇ ಸದಸ್ಯನಾಗಿದ್ದೇನೆ. ಯಾರು ನೀನು? ನೀನು ಈ ಕುಟುಂಬದ ಸದಸ್ಯನಲ್ಲ. ನಾನು ನಿಮ್ಮವನೇ. ನೀನು ನಮ್ಮವನಲ್ಲ. ಹೋಗು ಹೋಗು. ನಿಲ್ಲಿ. ಯಾಕೆ ಹೀಗೆ ಜಗಳವಾಡುತ್ತೀರಿ? ನಾನು ವಾಸ್ತವ ಸಂಖ್ಯೆ, ನಿಮ್ಮೆಲ್ಲರ ತಾಯಿ. ಅಂದರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುತ್ತೇನೆ. ಉದಾಹರಣೆಗೆ √3, 1/2, -7/6 ಹೀಗೆ ಅನಂತದವರೆಗೂ ಸಂಖ್ಯೆಗಳನ್ನು ಹೊಂದಿದ್ದೇನೆ. ಹೇಗೆ ಅಮ್ಮ? ಮಕ್ಕಳೇ, ಇಲ್ಲಿ ನೋಡಿ. ನೀವು ಹೇಗೆ ಸ್ವಾಭಾವಿಕ ಸಂಖ್ಯೆಯನ್ನು ಒಳಗೊಂಡ ಪೂರ್ಣ ಸಂಖ್ಯೆ, ಪೂರ್ಣ ಸಂಖ್ಯೆಯನ್ನು ಒಳಗೊಂಡ ಪೂರ್ಣಾಂಕ ಸಂಖ್ಯೆ, ಪೂರ್ಣಾಂಕ